ಕರ್ನಾಟಕದಲ್ಲಿರ್ತಕ್ಕಂಥ ಜನತೆ ಯಾರತ್ರ ಉಳ್ಳವರು ಅಂತ ಇದ್ದಾರೆ ಅವ್ರು ಇದನ್ನು ಬಿಟ್ಕೊಡಿ ಅಂತ ಮಾತನ್ನ ಗಿವ್ ಅಪ್ ಪಾಲಿಸಿ. ಪಾಲಿಸಿ ಒಂದು ಕಾಲದಲ್ಲಿ ಕಾಕಾ ಸಾಹೇಬ್ಗೂ ಕೊಡ್ತೀನಿ ಬೇರೆಯವ್ರಿಗೂ ಕೊಡ್ತೀನಿ ಅಂತ ಹೇಳಿದಂಥವ್ರು ಎಲ್ಲಿಗೆ ಬಂದು ನಿಂತಿದ್ದಾರೆ ಅಂತ. ಇಲ್ಲಿ ಚರ್ಚೆ ಮಾಡಬೇಕಾಗಿರೋದು ನಮ್ಮ ಕಾಂಗ್ರೆಸ್ಸಿನ ಮಿತ್ರರು ದಾರಿ ತಪ್ಪಿದ್ದಾರೆ. ಅವರು ಒಂದು ನಿಮಿಷ ಕೇಳಬೇಕು ನೋಡಿ, ಪೇಷನ್ಸ್ ಅಲ್ಲಿ ಇರಬೇಕು. ನೀವು ಮಧ್ಯ ಮಾತಾಡಿಲ್ಲ ನಾನು. ಅವರು ಯಾರೋ ಅವರ ನಾಯಕತ್ವವನ್ನು ಮೆಚ್ಚಿಸಕ್ಕೆ ಸಲುವಾಗಿ ಈ ಒಂದು ಚರ್ಚೆಯ ಭಾಗವನ್ನು ದಿಕ್ಕನ್ನು ತಪ್ಪಿಸೋ ಕೆಲಸ ಮಾಡ್ತಿದ್ರು. ಅದರಲ್ಲಿ ಯಾವ ತಿರುಳು ಇಲ್ಲ. ಪ್ರಶ್ನೆ ಇರ್ತಕ್ಕಂಥದ್ದು ನಮ್ಮ ರಾಜ್ಯದ ನಾಳೆ ಬರ್ತಕ್ಕಂಥ ಬಡ್ಜೆಟ್ನಲ್ಲಿ ಏನು ಕರ್ನಾಟಕಕ್ಕೆ ಒಳ್ಳೆದು ಮಾಡುವಂಥ ಕೆಲಸ ಇದೆ. ಇಷ್ಟು ದಿನ ಅವರು ಆರೋಪವನ್ನು ಮಾಡ್ತಾ ಬಂದರು, ಕೇಂದ್ರ ಸರ್ಕಾರ ದುಡ್ಡು ಕೊಡ್ತಿಲ್ಲ, ಕೇಂದ್ರ ಸರ್ಕಾರ ಕೊಡ್ತಿಲ್ಲ ಅಂತೇಳಿ ಎಲ್ಲ ಒಂದು ತಮ್ಮ ಅಸಮರ್ಥತೆಗೂ ಕಾರಣವನ್ನು ಕೇಂದ್ರ ಸರ್ಕಾರದಲ್ಲಿ ಹುಡುಕೋ ಕೆಲಸ ಮಾಡಿದ್ರು. ತಾವು ಹೇಳಿದ್ರಿ ಅನ್ನ ಕೇಳ್ರಿ, ಅನ್ನಭಾಗ್ಯದ 5 kg ಅಕ್ಕಿನ ಕೇಂದ್ರ ಸರ್ಕಾರ ಕೊಡುತ್ತೆ, ಇವರು ಕೊಡಕ್ಕಾಗ್ತಿಲ್ಲ. 2 ತಿಂಗಳಿಂದ ಅದಕ್ಕೆ ಬೇಕಾಗಿರುವಂತ ಅದಕ್ಕೆ ಇದು ಮಾಡಕ್ಕಾಗ್ತಿಲ್ಲ. ಯಾವುದೂ ಕೂಡ ಇವರ ಒಂದು ಖಜಾನೆ ಒಳಗಡೆ ಇಲ್ಲದೆ ಪ್ರತಿಯೊಂದಕ್ಕೂ ಕೇಂದ್ರ ಸರ್ಕಾರವನ್ನು ಹೊಣೆ ಮಾಡುವಂಥ ಕೆಲಸವನ್ನು ಮಾಡಿದ್ರು. ಮೊನ್ನೆ ಫೈನಾನ್ಸ್ ಕಮಿಷನ್ನು ಆಧಾರದ ಮೇಲೆ ಮೊನ್ನೆ ಬಿಡುಗಡೆ ಆಯಿತು. ಹೆಚ್ಚುವರಿ ಏನು 3.92 ಇರೋವಂಥದ್ದು 4.1 ಇಷ್ಟು ಮಾಡಿದಂಥ ಸಂದರ್ಭದಲ್ಲಿ ಕರ್ನಾಟಕಕ್ಕೆ ಇನ್ವೇರಿಯಬಲಿ ಒಂದು 9 ರಿಂದ 11 ಸಾವಿರ ಕೋಟಿ ಹೆಚ್ಚುವರಿ ಬರ್ತಕ್ಕಂಥದ್ದು. ನಮ್ಮ ಚಿಂತೆ ಇರ್ತಕ್ಕಂಥದ್ದು ಏನಂದರೆ ಈ 11 ಸಾವಿರ ಕೋಟಿನ ಎಲ್ಲಿ ಉಪಯೋಗಿಸ್ತಾರೆ ಅಂತ. ಹೆಚ್ಚುವರಿ ಕೇಂದ್ರ ಸರ್ಕಾರದಿಂದ ಈ ಬಾರಿ ಬಂದಿರತಕ್ಕಂಥದ್ದು ನೋಡಿ, ಕಳೆದ 3 ವರ್ಷದಿಂದ ಕೇಂದ್ರ ಸರ್ಕಾರ ಕಳೆದ 10 ವರ್ಷದಲ್ಲಿ, ನನ್ನ ಹತ್ರ ಫಿಗರ್ಸ್ ಇದೆ, ನಾವು ವೈಟ್ ಪೇಪರ್ ಅಂತ ನೀವು ಹೇಳಿದ್ರಲ್ಲ, ನಾವೊಂದು ವೈಟ್ ಪೇಪರ್ ಬಿಟ್ಟಿದ್ದೀವಿ ಬಸವರಾಜ್ ಯತ್ನಾಳ್ ಅವರೇ. ಕಳೆದ 10 ವರ್ಷದಲ್ಲಿ 2014ರಿಂದ 2025 ತನಕ ಈ ರಾಜ್ಯಕ್ಕೆ ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು 3.89 ಲಕ್ಷ ಕೋಟಿ. ಕಳೆದ 3 ವರ್ಷಕ್ಕೆ ಈ ರಾಜ್ಯಕ್ಕೆ ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು, ನಾನು ಕಳೆದ 3 ವರ್ಷಕ್ಕೆ ನಾನು ಹೇಳ್ತಿರೋದು, ನಮ್ಮ ಕೇಂದ್ರ ಸರ್ಕಾರದಿಂದ ಬಂದಿರತಕ್ಕಂಥದ್ದು ಒಂದು 54,000, ಒಂದು 55,000, ಒಂದು 68,000 ಕೋಟಿ. ಇದು ನಮ್ಮ ಕೇಂದ್ರ ಸರ್ಕಾರದಿಂದ ನಮ್ಮ ರಾಜ್ಯಕ್ಕೆ ನಾವು ಕೊಟ್ಟಿರ್ತಕ್ಕಂಥ ಹಣ. ಹೇಳ್ತೀನಿ ಕೇಳಿ, ಹೆಚ್ಚುವರಿಯಾಗಿ ಇದಲ್ಲದೆ ಕೇಂದ್ರ ಸರ್ಕಾರ ಈ ರಾಜ್ಯಕ್ಕೆ ಇಷ್ಟು ಲಕ್ಷ ಕೋಟಿ ಖರ್ಚು ಮಾಡಿ ಬರಬೇಕಾಗಿದೆ ಸರ್. ಯಾವ್ದು ಕರ್ನಾಟಕಕ್ಕೆ ಬರಬೇಕಾಗಿದೆ ಎಷ್ಟು ಕೇಂದ್ರದಿಂದ? ಎಲ್ಲಿಂದ ಬರಬೇಕಾಗಿದೆ? ಕೇಂದ್ರದಿಂದ ಕೇಂದ್ರದಿಂದ ಹಣ ಬರಬೇಕು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ನನ್ನದೊಂದು ಪ್ರಶ್ನೆ ಇದೆ, ಚೀಟಿ ಬರ್ಕೊಟ್ಬಿಡಿ. ಎಷ್ಟಿದೆ ಸರ್ ಹೇಳಿ. ಪ್ರಶ್ನೆ ಇದೆ ಚರ್ಚೆ ಮಾಡೋಣ. ಡೆಲ್ಲಿಯಲ್ಲಿ ಯಾಕೆ ಪರೇಡ್ ಮಾಡಿ ಬಂದ್ರು? ನಾಟಕ ಕಂಡ್ರೆ ಯಾವ್ದಕ್ಕೆ ಪರೇಡ್ ಮಾಡಲ್ಲ. ಮಕ್ಕಳಾಗಿಲ್ಲ ಅಂದ್ರೂ ಕೂಡ ಅಲ್ಲಿಗೆ ಎಲ್ಲ ಶಾಸಕರು decorum of the debate, please. ಎಲ್ಲಿಂದ ಎಲ್ಲಿಗೋ ಹೋಗ್ಬೇಡಿ. ಒಂದು ನಿಮಿಷ ಕೇಳಿ ಸರ್, ಅಸಂಬದ್ಧ ಮಾತುಗಳು ಬೇಡ. ಇಲ್ಲಿ ಕೇಳಿ ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ಇಲ್ಲಿ ಒಂದೇನೆ. ಕೇಂದ್ರ ಸರ್ಕಾರ ಎಷ್ಟು ಹಣ ಕೊಟ್ಟಿದ್ರು ಕೂಡ, ಇಷ್ಟೆಲ್ಲ ಕೇಂದ್ರ ಸರ್ಕಾರ ಸಹಕಾರ ಕೊಟ್ಟಿದ್ರು ಕೂಡ ಈ ರಾಜ್ಯ ಸರ್ಕಾರ ಈ ರಾಜ್ಯವನ್ನ ಯಾಕೆ ಈ ಸ್ಥಿತಿ ತೆಗೆದುಕೊಂಡು ಮಾತು ವಾಪಸ್ ತಗೊಳ್ಳಿ. ಕೇಂದ್ರ ಸರ್ಕಾರ ಇಷ್ಟು ದೊಡ್ಡ ಸಹಕಾರ ಕೊಟ್ಟಿದೆ ಅನ್ನೋದನ್ನ ನಾನು ಒಪ್ಪಲಾರೆ, ಬಹುಶಃ ಬಸವರಾಜ್ ಸರ್ ಕೂಡ ಒಪ್ಪಲ್ಲ ಆ ಮಾತು. ನಾನು ಹೇಳ್ತೀನಿ ಸರ್, ನಂದೊಂದು ಪ್ರಶ್ನೆ ಇದೆ ಸರ್. ನಿಮ್ಮ ಈಗ ನಾಳಿನ ಬಜೆಟ್ ಬಗ್ಗೆ ಮಾತಾಡ್ತೇನೆ, ಬಿಕಾಸ್ ಐ ಡೋಂಟ್ ವಾಂಟ್ ಟು ಡೈವರ್ಟ್ ಮೈ ಟಾಪಿಕ್ ಸರ್. ಒಂದು ಹಲವಾರು ಫ್ರೀ, ಸುಪ್ರೀಂ ಕೋರ್ಟ್ ಹೇಳ್ದಂಗೆ ಫ್ರೀ ಯೋಜನೆಗಳನ್ನ ಕೊಡಕ್ಕೆ ಇವ್ರ ಹತ್ರ ದುಡ್ಡಿರುತ್ತೆ, ಡೆವಲಪ್ಮೆಂಟ್ ದುಡ್ಡಿಲ್ವಾ ಅಂತ ಕೇಳ್ತಾರಲ್ಲ. 2 ಸೀರೆ ನಮ್ಮ ಊರ ಕಡೆ ಬಾರಿ 100 ರೂಪಾಯಿ 200 ರೂಪಾಯಿಗೆಲ್ಲ ಪರದಾಡ್ತಾರೆ, ಅದನ್ನ ನಾನು ಒಪ್ಕೊಳ್ತೀನಿ. ಅಲ್ಲಿನ ಉತ್ತರ ಕರ್ನಾಟಕ ಭಾಗದ ಮಹಿಳೆಯರು ಕಷ್ಟ ಪಡ್ತಾರೆ ಅನ್ನೋದ್ರಲ್ಲಿ ನಾನೇನು ಅದನ್ನು ತೆಗೆದುಹಾಕ್ತಿಲ್ಲ ಸರ್. ಆದರೆ ಅಷ್ಟು ಅನುದಾನ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಇಟ್ರು ದಶಕಗಳಿಂದ ಅಲ್ಲಿ ಆಡಳಿತ ನಡೆಸ್ತಾ ಇರುವಂಥ ಅಥವಾ ಅಲ್ಲಿ ಅಧಿಕಾರ ವಹಿಸ್ಕೊಂಡಿರುವಂಥ ಜನಪ್ರತಿನಿಧಿಗಳು ಕೊಳ್ಳೆ ಹೊಡೆದಾಗಿದೆ. ಅಲ್ಲಿ ಶಾಲೆಗಳಲ್ಲಿ ಸರಿಯಾಗಿ ವ್ಯವಸ್ಥೆ ಇಲ್ಲ, ಒಂದು ಪಬ್ಲಿಕ್ ಟಾಯ್ಲೆಟ್ಸ್ ಇಲ್ಲ, ರಸ್ತೆ ಅಭಿವೃದ್ಧಿ ಆಗಿಲ್ಲ. AICC ಅಧ್ಯಕ್ಷರ ತವರು ಜಿಲ್ಲೆ ಹೆಂಗಿದೆ ಅಂತ ಇವತ್ತು ನೋಡಿದ್ರೆ ನಾವು ಯಾವ್ದೋ ಒಂದು 10 ವರ್ಷ ಹಿಂದಕ್ಕೆ ಯೋಚನೆ ಮಾಡ್ಬೇಕನ್ನೋ ಹಂಗಿದೆ ಆ ಜಿಲ್ಲೆ. ಇನ್ನು 10 ವರ್ಷ ಅಲ್ಲ, ಶಿಕ್ಷಣದಲ್ಲಿ 34ನೇ ಸ್ಥಾನ. ನಾನು ಬಂದ್ಬಿಡ್ತೀನಿ ಸರ್. ಇನ್ನ ಸರಿಯಾಗಿ ಶಾಲಾ ಮಕ್ಕಳಿಗೆ ಇವರು ಶೂಸ್ಗಳು ಕೊಟ್ಟಿಲ್ಲ, BBMP ವ್ಯಾಪ್ತಿಯಲ್ಲಿ ಸ್ವೆಟರ್ಗಳು ಕೊಟ್ಟಿಲ್ಲ. ಅಂಗನವಾಡಿ ಆಶಾ ಕಾರ್ಯಕರ್ತರು, ಸಾರಿಗೆ ಸಿಬ್ಬಂದಿ, ಪೌರ ಕಾರ್ಮಿಕರು ಸರಿಯಾಗಿ ಸಂಬಳ ಆಗದೆ ಅವರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು ಸಂಬಳ ಜಾಸ್ತಿ ಮಾಡಿ ಅಂತ ಹೇಳ್ತಿದಾರಲ್ಲ ಸರ್. ಈ ವರ್ಷಕ್ಕೆ 2 ಸೀರೆನ ಕೊಡೋ ಬದಲು ತಿಂಗಳು ಸಂಬಳ ಜಾಸ್ತಿ ಮಾಡಿದ್ರೆ ಅವರು 10 ಸೀರೆ ತಗೊಳ್ತಾರೆ ಸರ್ ವರ್ಷಕ್ಕೆ. ಮೊನ್ನೆ ಸುಪ್ರೀಂ ಕೋರ್ಟ್ ಇದನ್ನೇ ಹೇಳ್ತು,
ನೀವು ಸಮಗ್ರ ಅಭಿವೃದ್ಧಿ ಮಾಡೋದಕ್ಕೆ ಸರ್ಕಾರ ವಿಫಲ ಆದಾಗ ಮಾತ್ರ ಈ ಈ ತರ ತರದ ಮಾಡಕ್ ಯೋಜನೆಗಳು ಸಾಧ್ಯ, exactly. ನೀವು ಈ ತರದ ಜನಪ್ರಿಯ ಕಾರ್ಯಕ್ರಮಗಳ ಬಗ್ಗೆ ಒಲವು ತೋರಿಸ್ತೀರಿ ಅಂತ. ಈಗ ಒಂದು ಪ್ರದೇಶದಲ್ಲಿ ಅದು ಉತ್ತರ ಕರ್ನಾಟಕ ಆಗಲಿ ಅಥವಾ ನಮ್ಮ ತುಮಕೂರು, ಬೆಂಗಳೂರು, ಮೈಸೂರು ಏನೇ ಆಗಲಿ, ಎಲ್ಲಿ ನೀವು ಒಂದು ಮಿನಿಮಮ್ ವೇಜ್ ಇರ್ತದಲ್ಲ ಅದಕ್ಕಿಂತ 1,000 ಜಾಸ್ತಿ ಬರುವಷ್ಟು ಉದ್ಯೋಗನ ಹಳ್ಳಿ ಜನರಿಗೆ ಕೊಟ್ಬಿಟ್ರೆ ಅವ್ರು ತಮ್ಮ ಬಾಳಂತ ನೋಡ್ಕೊಂಡ್ಬಿಡ್ತಾರೆ. ಅವ್ರಿಗೆ ನೀವು ದಾನ ಕೊಡೋದು, ನೀವು ಕೊಡುಗೆ ಕೊಡೋದು ಬೇಕಾಗಿಲ್ಲ. ನಾಟ್ ಅ ದಾನ ಸರ್. ಅವ್ರು ಯಾರು ಅವ್ರ ಮನೆಯಿಂದ ತಂದು ಕೊಡ್ತಾ ಇಲ್ಲ ಸರ್, ಬೇಕಾಗಿಲ್ಲ. ದಾನನೇ ಅಲ್ಲ ಅದು. ಅಲ್ಲ, ಅದು ನಿಜ, ಅದು ಬೇಕಾಗಿಲ್ಲ ಅವ್ರಿಗೆ. ಈ ತಮ್ಮ ಬದುಕನ್ನು ಕಟ್ಟಿಕೊಳ್ಳುವ ಸಾಮರ್ಥ್ಯವನ್ನು ಕೊಡ್ಬೇಕಷ್ಟೇ. ನೀವು ಸ್ವಾವಲಂಬಿಗಳಾಗಿ ಅಂತಂದ್ರೆ ನೀವು ಗುಲಾಮರನ್ನ ಮಾಡ್ಕೊಳ್ತಾ ಇದ್ದೀರಿ. ಅದನ್ನ ಮಾಡಕ್ ಆಗ್ತಾ ಇಲ್ಲ. ಸ್ವಾವಲಂಬಿ ಬದುಕೋಡಕ್ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಈಗ 4 ಕೋಟಿ ಕುಟುಂಬಗಳು 4 ಕೋಟಿ ಜನಸಂಖ್ಯೆ ನಮ್ಮ ಅನ್ನಭಾಗ್ಯ ಯೋಜನೆಯಲ್ಲಿ ಇದೆ ಅಂತ ಕೆಲವು ಸರ್ಕಾರಿ ದಾಖಲೆಗಳು ಇರ್ತವೆ. 7 ಕೋಟಿ ಜನಸಂಖ್ಯೆಯಲ್ಲಿ 4 ಕೋಟಿ ಜನ ಅನ್ನಭಾಗ್ಯದ ಮೇಲೆ ಬದುಕ್ತಾರೆ ಅಂದರೆ ನನ್ನ ರಾಜ್ಯ ಯಾವ ಸ್ಥಿತಿಯಲ್ಲಿದೆ? ಇಟ್ಸ್ ನಿಯರ್ಲಿ 80% ಆಫ್ ದ ಪಾಪ್ಯುಲೇಷನ್. 100%. 4 ಕೋಟಿ ಜನ ಯಾಕಿದ್ದಾರೆ ಇನ್ನು? ಆ ಸ್ಥಿತಿ ಯಾಕಿದೆ? ಆಮೇಲೆ ಏನು ಹೇಳಿ ಸರ್, ಈಗ ಆಮೇಲೆ ತೆರಿಗೆ ವಿಚಾರದಲ್ಲಿ ಮಹೇಶ್ ಅವರು ಹೇಳಿದ್ರು, ಮತ್ತೆ ಇವರು ಹೇಳಿದ್ರಲ್ಲ, ಆ ತೆರಿಗೆ ಕರ್ನಾಟಕದ ಪಾಲು ಬರಬೇಕಾಗಿತ್ತಲ್ಲ, ಬರಬೇಕಾದಷ್ಟು ಬರ್ತಾ ಇಲ್ಲ ಒಂದು. ಆದರೆ ಈ BJP ಮತ್ತು NDA ಏನನ್ನು ಹೇಳ್ತದೆ ಅಂದರೆ, ಅವರು ಈ ಸೆಂಟ್ರಲ್ ಪೂಲ್ ಏನಿದೆ ಅಲ್ಲ, ಡಿವಿಸಿಬಲ್ ಫಂಡ್ ಇದೆಯಲ್ಲ, ಅದರ ಜೊತೆಗೆ ಬೇರೆ ಬೇರೆ ಅನುದಾನಗಳನ್ನು ಸೇರಿಸ್ಕೊಂಡ್ಬಿಡ್ತಾರೆ. ಬೇರೆ ಯಾವುದೋ ಒಂದು ಯೋಜನೆಯಲ್ಲಿ, ಯಾವುದೋ ಒಂದು ನ್ಯಾಷನಲ್ ರಿನ್ಯೂವಲ್ ಮಿಷನ್ ಆಗಲಿ, ಮತ್ತೊಂದು ಯಾವುದೋ ಕೇಂದ್ರದ ಯೋಜನೆಗಳಾಗಲಿ, ಈ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಸ್ ಆಲ್ಸೋ ದೇ ಕ್ಲಬ್. ಬಟ್ ನಮ್ಮ ಫೈನಾನ್ಷಿಯಲ್ ಕಮಿಷನ್ ಪ್ರಕಾರ ಎಷ್ಟು ಬರಬೇಕು ಅದು ಬರ್ತಾ ಇಲ್ಲ. ಅದ್ರ ಜೊತೆಗೆ ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ ಸೇರ್ಸಕ್ ಆಗೋದಿಲ್ಲ. ಅದು ತಪ್ಪು ಗಣಿತ. ಅದು ನನ್ಗೆ ಅರ್ಥ ಆಗ್ತಾ ಇಲ್ಲ. ಅದು ತಪ್ಪು ಗಣಿತ. ಒಂದು ವಿಷಯ ಹೇಳ್ತೀರಿ, ಫೈನಾನ್ಸ್ ಕಮಿಷನ್ ಏನ್ ರೆಕಮೆಂಡ್ ಮಾಡಿದೆ ಅದದ್ದು ಚಾಚು ತಪ್ಪದೆ ಅದದ್ದು ಪೆನ್ನಿ ಟು ಪೆನ್ನಿ ಬಂದಿರತಕ್ಕಂಥದ್ದು. ಏನೆಲ್ಲ ಕೇಂದ್ರ ಸರ್ಕಾರ ಕೊಡಬೇಕಾಗಿರ್ತಕ್ಕಂಥದ್ದು ನೋಡಿ, ಒಂದು ನಾವು ಫೆಡರಲ್ ಸ್ಟ್ರಕ್ಚರ್ ಒಳಗಡೆ ಇಡೀ ದೇಶದ ಎಲ್ಲ ವಿಕಾಸ ಆಗಬೇಕು. ಒಂದು ಭಾರತ 2047ರಲ್ಲಿ ವಿಕಾಸ ಎಲ್ಲ ಸರ್ಕಾರದ ಇಡೀ ನಾನು ಹೇಳ್ತಿರೋಂಥದ್ದು ಕೋರ್ಟ್ ಮೆಟ್ಲತ್ತಿರ್ತಕ್ಕಂಥದ್ದು. ಕೋರ್ಟ್ ಏನಂತ ಹೇಳ್ಬಿಟ್ಟು ತೆರಿಗೆಗೋಸ್ಕರ ಕೋರ್ಟ್ಗೆ ಹೋಗ್ಬೇಕಾ? ಅವರ ಎಲ್ಲ ಕೊಟ್ಟಿದ್ರೆ ಸುಮ್ನೆ ಕೋರ್ಟ್ಗೆ ಹೋಗ್ತಾ ಇತ್ತು ಸರ್ಕಾರ. ಅನಾವಶ್ಯಕವಾಗಿ ಕೇಂದ್ರ ಸರ್ಕಾರ ಜೊತೆ ಸಂಘರ್ಷ ಮಾಡಿಕೊಂಡು ಅನಾವಶ್ಯಕವಾಗಿ ಬಜೆಟ್ ವಿಚಾರ ಹೇಳ್ಬೇಕಾದ್ರೆ ಇದೇ ಸಮಾಚಾರ ಏನಾಗ್ತಾ ಇದೆ, ನಾಳೆ ದಿನ ಬಜೆಟ್ ಮಾಡುವಾಗ ಸಿದ್ದರಾಮಯ್ಯನವರ ಮೇಲೆ ಇದೊಂದು ಹೆಚ್ಚುವರಿ ಹೊರೆ ಇದೆ. ಏನಾಗಿದೆ, ಈಗ GST ರ್ಯಾಷನಲೈಸೇಷನ್ ಆಗಿದೆ. ಮುಂಚೆ GST ಕೆಲವೊಂದು 28%, 30 ಏನೇನೋ ಇತ್ತದು, ಕೆಲವೊಂದು 5, 10, 15 ಎಲ್ಲ ಇದ್ದು. ಈಗ ಎಲ್ಲವೂ 18ಕ್ಕೆ ಬಂದು ಹೆಚ್ಚು ಕಡಿಮೆ ಎಲ್ಲ 18 ಆಗಿದೆ. ಹೀಗಿರುವಾಗ ನಮ್ಮ ತೆರಿಗೆ ಪಾಲು ಸ್ವಲ್ಪ ಕಡಿಮೆ ಆಗ್ತದೆ. ಈ ಒಂದು ವರ್ಟಿಕಲ್ ಡೆವಲ್ಯೂಷನ್ ಆಸ್ ಇನ್ಕ್ರೀಸ್. 4 ವರ್ಷ ಜಾಸ್ತಿ ಮಾಡೋದು ಕೂಡ ನಮ್ಗೆ ಅಷ್ಟು ಬರೋದಿಲ್ಲ. ಅದ್ರ ಜೊತೆಗೇನೆ ಹೆಚ್ಚುವರಿ ಹೊರೆಗಳು, ಈ ಸಾಲಗಳು, ಹೀಗಾಗಿ ಅವ್ರಿಗೆ ಸ್ವಲ್ಪ ಹೆಚ್ಚಿನ ಒಂದು ವಿಸ್ಡಮ್, ಈ ಹಣಕಾಸಿನ ಜಾಣ್ಮೆಯನ್ನು ತೋರಿಸ್ಬೇಕಾಗ್ತದೆ ಈ ಸಂದರ್ಭದಲ್ಲಿ. ಮತ್ತು ಅದ್ರ ಜೊತೆಗೇ ಈ ಯುದ್ಧ ಸ್ಥಿತಿಯಲ್ಲಿ ಏನಾಗುತ್ತೋ ನಾಳೆ ನಾನು ಹೇಗೆ ನನ್ನ ರಾಜ್ಯವನ್ನು ರಕ್ಷಣೆ ಮಾಡ್ಕೋಬೇಕು, ಇಲ್ಲಿಗೆ ನಾಳೆ ಗಲ್ಫಿಂದ ಬೇರೆ ಕಡೆಯಿಂದ ನನ್ನ ಜನ ವಾಪಸ್ ಬಂದ್ಬಿಟ್ರೆ ಮುಂದೆ ಏನು ಮಾಡ್ಕೋಬೇಕು ನಾನು, ಅನೇಕ ವಿಚಾರಗಳಿದ್ದಾವೆ. ನಾಳೆ ತೈಲ ಬೆಲೆ ಜಾಸ್ತಿ ಅದು ಏನು ನಮ್ಮ ಮಾರ್ಗೋಪಾಯ ಇದೆ. ₹1 ನೋಡಿ, ಸಂತೋಷ್ ಲಾಡ್ ಅವ್ರು ರೆಕಮೆಂಡ್ ಮಾಡಿದ್ರು ಅಂತ ₹1 ಸೆಸ್ಗೆ ಕಟ್ಟಡ ಕಾರ್ಮಿಕರ 6,000 ಕೋಟಿ ರೂಪಾಯಿ ಅವರ ನಿಧಿ, ಪಾಪ ಅವರ ದುಡಿತದ ಬೆವರಿನ ದುಡ್ಡನ್ನು ಲೂಟಿ ಮಾಡಿದಂಥ ವ್ಯಕ್ತಿ. 6,000 ಕೋಟಿ ಹೈಕೋರ್ಟ್ ಚಿಮಾರಿ ಹಾಕಿದೆ. ಇವತ್ತು ಆ ವ್ಯಕ್ತಿ ಮತ್ತೆ ಆ ಶಾಲೆಗಳನ್ನ ಕಟ್ತೀನಿ ಅಂತೇಳಿ ₹1 ಹೆಚ್ಚುವರಿ ಸೆಸ್ಬೇಕು ಅಂತ ಕೇಳ್ತಿರ್ತಕ್ಕಂಥ. ಸರ್, ಅಲ್ಲ ₹1 ಸೆಸ್ ಜಾಸ್ತಿ ಮಾಡಿದ್ರೆ ಇವಾಗ ಟ್ರಾನ್ಸ್ಪೋರ್ಟೇಷನ್ ಇನ್ಕ್ರೀಸ್ ಆಗುತ್ತೆ, ತರಕಾರಿ ಈ ರಾಜ್ಯ ಸರ್ಕಾರ ಬಂದ್ಮೇಲೆ ನೀವೇ ಹೇಳಿದ್ರಲ್ಲ 28 ಬೇರೆ ಬೇರೆ ರೀತಿಯ ತೆರಿಗೆಗಳನ್ನ ಜಾಸ್ತಿ ಮಾಡಿರ್ತಕ್ಕಂಥದ್ದು. ಒಟ್ಟು ಇಷ್ಟು ಹಣ ಬಂದರೂ ಹಣ ಎಲ್ಲಿಗೆ ಹೋಗ್ತಿದೆ? ಇಷ್ಟೆಲ್ಲದ್ರ ಮಧ್ಯದಲ್ಲಿ ಬಹಳ ಬಹಳ ನೋವಿನ ಸಂಗತಿ ಏನಂತಂತಂದ್ರೆ ವ್ಯಾಪಕವಾಗಿರ್ತಕ್ಕಂಥ ಭ್ರಷ್ಟಾಚಾರ. ಎಲ್ಲ ಇವತ್ತು ಕಾಂಟ್ರಾಕ್ಟರ್ಸ್ಗಳು ನೇರವಾಗಿ ಹೈಕಮಾಂಡ್ಗೆ, ಗವರ್ನರ್ಗೆ, ಕೋರ್ಟ್ಗೆ ಇವತ್ತು ಅರ್ಜಿ ಆಗ್ತಾ ಇದ್ದಾರೆ. ಕಾಂಟ್ರಾಕ್ಟರ್ಸ್ ನೀವು ಹೇಳಿದ್ರಿ ಕಂತು ಈ ಬಾರಿ 3 ಬಾರಿ ಕತ್ತಲೆ 5,000 ಕೋಟಿ ಎಲ್ಲಿಗೆ ಹೋಯ್ತು? ಈ ನಿಮಿಷದ ತನಕ 5,000 ಕೋಟಿ ರೂಪಾಯಿ 5,000 ಕೋಟಿ. ನಮ್ಮಲ್ಲಿ
ಮಹೇಶ್ ತೆಂಗಿನಕಾಯಿ ಅವರು ಅದನ್ನ ರೈಸ್ ಮಾಡಿದ್ರು ಅದನ್ನ. ಅಲ್ಲ ರೇಸ್ ಮಾಡಿದ್ರು ಆಮೇಲೆ ಅದು ಅಲ್ಲಿಗೆ ಮುಗ್ದೋಯ್ತು. ಅಲ್ಲ ಅದನ್ನ ಆನ್ಸರ್ ಮಾಡ್ತಾರೆ ಈಗ ಮತ್ತೆ ರಿಫ್ಲೆಕ್ಟ್ answer ಆಗಬೇಕು ಮಾಡಿಲ್ವಲ್ಲ? ಈಗ ರಿಫ್ಲೆಕ್ಟ್ ಆಗಬೇಕು ಈ ಅದೇ ಕಳೆದ ಬಜೆಟ್ ಅಲ್ಲಿ ಆಕ್ಷನ್ ಟೇಬಲ್ ಪ್ರಶ್ನೆ ಬಂತು, ಈ ಬಜೆಟ್ ಉತ್ತರಕ್ಕೆ ಬಯಸ್ಬೇಕಂದ್ರೆ ಐ ಮೀನ್ ಕಳೆದ ಸೆಷನ್ ಅಲ್ಲಿ ಬೆಳಗಾವಿ ಸೆಷನ್ ಅಲ್ಲಿ ಅದ್ರ ವಿಚಾರ ಬಂತು. ಈಗ ನಾವು ಅದಕ್ಕೆ ಉತ್ತರ ಪಡ್ಕೊಳಕ್ ನಾವು ಬಜೆಟ್ ಸೆಷನ್ ವರೆಗೂ ಕಾಯ್ಬೇಕಾದಂತ ದುರಂತ. ಕರೆಕ್ಟ್.